ರಾಯಚೂರಿನ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಭಾನುವಾರದಿಂದ ಸಿಐಡಿ ತನಿಖೆಯನ್ನ ನಡೆಸ್ತಾ ಇದೆ. ರಾಯಚೂರಿಗೆ ಕ್ರೈಮ್ ಎಡಿಜಿಪಿ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ವೈಫಲ್ಯದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಆಲ್ರೆಡಿ ಅಮಾನತುಗೊಳಿಸಲಾಗಿದ್ದು ಪಿಎಸ್ಐ ಹಾಗೂ ಪೇದೆಯನ್ನ ಅಮಾನತು ಮಾಡಲಾಗಿದೆ. ಈಗಾಗಲೇ ರಾಯಚೂರಿನ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಪಿಎಸ್ಐ ಹಾಗೂ ಪೇದೆಯನ್ನ ಅಮಾನತು ಮಾಡಲಾಗಿದ್ದು ರಾಯಚೂರಲ್ಲಿ ಕ್ರೈಮ್ ಎಡಿಜಿಪಿ ಸಲೀಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಇಬ್ಬರನ್ನ ಅಮಾನತು ಮಾಡಲಾಗಿದೆ ಅಂತ ಹೇಳಿ ಕ್ರೈಮ್ ಎಡಿಜಿಪಿ ಸಲೀಂ ಹೇಳಿಕೆಯನ್ನ ನೀಡಿದ್ದು ಇವತ್ತು ಭೇಟಿಯನ್ನ ಕೂಡ ಕೊಟ್ಟಿದ್ರು. ತನಿಖೆ ಈಗಾಗಲೇ ಭರದಿಂದ ಸಾಗ್ತಾ ಇದೆ. ಶರಣಪ್ಪ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದ್ದು ಎಡಿಜಿಪಿ ಇವತ್ತು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಸಮಗ್ರ ತನಿಖೆಗಾಗಿ ಸಿಐಡಿಗೆ ವಹಿಸಲಾಗಿದೆ. ಟೀಮ್ ಈಗಾಗಲೇ ರಾಯಚೂರಲ್ಲಿ ಬೀಡು ಬಿಟ್ಟಿದೆ. ಪೊಲೀಸ್ ವೈಫಲ್ಯದ ಕುರಿತಾಗಿಯೂ ತನಿಖೆ ನಡೀತಾ ಇದೆ. ಇಂತಹ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ನಡೆಯದಂತೆ ಈಗಾಗಲೇ ವಿಚಾರವನ್ನ ಮಾಡ್ತೀವಿ, ವಿಮರ್ಶೆಯನ್ನ ಮಾಡಲಾಗಿದೆ. ವಿದ್ಯಾರ್ಥಿ ಸಂಘಟನೆಯ ಮುಖಂಡರೊಂದಿಗೆ ಮಾತನಾಡಲಾಗಿದೆ. ವಿದ್ಯಾರ್ಥಿಗಳ ಸುರಕ್ಷತೆ ಬಗ್ಗೆಯೂ ಶಾಲಾ ಕಾಲೇಜುಗಳಲ್ಲಿಯೂ ಜಾಗೃತಿ ಮೂಡಿಸಲಾಗುವುದು ಅಂತ ಹೇಳಿ ಕ್ರೈಮ್ ಎಡಿಜಿಪಿ ಸಲೀಂ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ, ಈಗಾಗಲೇ ರಾಯಚೂರಿನ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಒಂದ್ ಕಡೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಹಾಗೇನೆ ಕ್ರೈಮ್ ಎಡಿಜಿಪಿ ಸಲೀಂ ಅವರು ಇವತ್ತು ಯಾವ ರೀತಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ? ಪೊಲೀಸ್ ವೈಫಲ್ಯ ಹಾಗಾದ್ರೆ ಇದ್ದಿದ್ದು ನಿಜ ಅಂತ ಒಪ್ಕೊಂಡ್ರ, ಅಮಾನತು ಆಗಿದೆಯಾ? ನೈತ ಈಗ ಖಂಡಿತವಾಗಿಯೂ ಇದರಲ್ಲಿ ಪೊಲೀಸ್ ವೈಫಲ್ಯ ಇದೆ ಅನ್ನೋದನ್ನ ಏನ್ ಕ್ರೈಮ್ ಎಡಿಜಿಪಿ ಆಗಿರುವಂತ NSL ಅವರು ಒಪ್ಕೊಂಡ್ರು. ಏನಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಆರಂಭದಲ್ಲಿ ಏನಿತ್ತು, ಅವರು ಪೊಲೀಸ್ ಕಸ್ಟಡಿ ಇದ್ದಾಗ ನಮ್ಮ ಪೊಲೀಸ್ ಇವರು ಸರಿಯಾದ ಮಾಹಿತಿಯನ್ನು ನೀಡುವುದಿಲ್ಲ, ಜೊತೆಗೆ ಈ ಪ್ರಕರಣದಲ್ಲಿ ಅವರು ಲೋಪ ಕಂಡು ಬಂದಿದೆ. ಹೀಗಾಗಿ ನಾವು ಇಬ್ಬರನ್ನೇನು ಒಬ್ರು PSI ಮತ್ತು ಅಲ್ಲಿ ಅವರ ಸುದರ್ಶನ್ ಯಾದವ್ ಅವರ ಮಾವ ಆಂಜನೇಯ ಇವರನ್ನು ನಾವು ಸಸ್ಪೆಂಡ್ ಮಾಡಿದ್ದೇವೆ. ಜೊತೆಗೆ ಈ ಬಗ್ಗೆ ಏನು ಈ ಪೊಲೀಸ್ ವೈಫಲ್ಯ ಇದೆ, ಈ ಕುರಿತು ನಾವು ಡಿವೈಎಸ್ಪಿ ನೇತೃತ್ವದಲ್ಲಿ ಒಂದು ತಂಡ ನಡೆಸಿ ಅದ್ರ ಬಗ್ಗೆನೂ ಸಹ ನಾವು ತನಿಖೆ ನಡೆಸಿದ್ವಿ. ಇದರಲ್ಲಿ ವೈಫಲ್ಯ ಎಷ್ಟು ಮಟ್ಟಿಗೆ ಆಗಿದೆ, ಏನಾಗಿದೆ ಅನ್ನೋ ಬಗ್ಗೆ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಜೊತೆಗೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಒಂದ್ ಕಡೆ ಇದ್ರು. ಮತ್ತೆ ಜೊತೆಗೆ ಇವತ್ತೇನು CID ಅಧಿಕಾರಿಗಳು ಈಗಾಗಲೇ ಅವನು ಆರೋಪಿ ಸುದರ್ಶನ್ ಯಾದವ್ ಈಗ ಅವರ ಕಸ್ಟಡಿಯಲ್ಲಿದ್ದು, ಇವತ್ತು ಅವ್ರಿಗೆ 4 ದಿನದಿಂದ ಅವರಿಗೆ ಸುದರ್ಶನ್ ಯಾದವ್ನ CID ವಶಕ್ಕಿತ್ತು. ಆದ್ರೆ ಇವತ್ತು ಅದನ್ನ ಇವತ್ತು ನ್ಯಾಯಾಂಗದ ವಶಕ್ಕೆ ಅವ್ರಿಗೆ ಒಪ್ಪಿಸ್ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದು. ಆದ್ರೆ ಅಲ್ಲಿ ಇನ್ನೂ ಸಾಕ್ಷಿಗಳು ಬೇಕಾಗಿವೆ, ಇನ್ನೂ ಅವನು ಬೇರೆ ಕಡೆ ಇನ್ನೂ ತನಿಖೆ ಮಾಡಬೇಕಾಗಿದೆ. ಜೊತೆಗೆ ಅವನು ಇವುಗಳ ಬಗ್ಗೆ ಇನ್ನೂ ಅಷ್ಟು ಅನುಮಾನಗಳಿವೆ. ಹೀಗಾಗಿ ನಮ್ಗೆ ಇನ್ನಷ್ಟು ದಿನ ಬೇಕು ಅಂತ ಏನು ಅಧಿಕಾರಿಗಳು CID ಅಧಿಕಾರಿಗಳ ಹಿನ್ನೆಲೆಯಲ್ಲಿ ಇನ್ನೂ 5 ದಿನ ಅವನನ್ನ CID ಕಳಿಸಿದ್ರು. ಮತ್ತು CID ಅಧಿಕಾರಿಗಳು ಸಾಕಷ್ಟು ಇನ್ನಷ್ಟು ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ನೈತಾ, ಓಕೆ, ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ಡೀಟೇಲ್ಸ್ಗೆ. ಪ್ರಕರಣದಲ್ಲಿ ಪೊಲೀಸ್ ಇಲಾಖೆನವರು ಏನು ಲೋಪದೋಷ ಮಾಡಿದ್ದಾರೆ, ಅಂದರೆ ಲ್ಯಾಪ್ಸಸ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಏನಿದೆ ಅದರ ಬಗ್ಗೆಯೂ ಸಹ ಒಂದು ಎನ್ಕ್ವೈರಿ ಮಾಡಿ ಪ್ರಕರಣಗಳನ್ನು ಅದನ್ನು ವರದಿಯನ್ನು ಸಲ್ಲಿಸಬೇಕು ಪೊಲೀಸ್ ಮಹಾನಿರ್ದೇಶಕರಿಗೆ ಅಂತ ಅವರು ಸಹ ನಿರ್ದೇಶನ ನೀಡಲಾಗಿದೆ. ಮತ್ತು ಇಂತಹ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್ ಇದರಲ್ಲಿ ಇದು ಆಗದಂತೆ ಯಾವ ರೀತಿ ನಾವು ನೋಡ್ಕೊಬೇಕು ಅಂತ ಒಂದು ವಿಚಾರದಲ್ಲಿ ಇವತ್ತು ನಾವು ಎಲ್ಲ ಸ್ಟೂಡೆಂಟ್ ಕಮ್ಯುನಿಟಿ ಅಂದರೆ ವಿದ್ಯಾರ್ಥಿ ಸಂಘದವರು, ಬೇರೆ ಬೇರೆ ಸಂಘದವರ ಪದಾಧಿಕಾರಿಗಳಿಗೆ ಇವತ್ತು ಕರೆಸಿ ಅವ್ರ ಜೊತೆಗೆ ವಿಚಾರ ವಿಮರ್ಶೆ